ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತರಾಜನ್. ನಾನು ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಇವತ್ತು ತುಂಬ ವಿಶೇಷವಾದ ದಿನ. ಯಾಕಂತಂದರೆ ಶುಕ್ರವಾರ, ಮಂಗಳವಾರ ಅಂದರೆ ನಾವು ಮನೆಗಳಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಪಡೆಯೋದಕ್ಕೋಸ್ಕರ ನಾವು ನಾನಾ ರೀತಿಯ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ನೀವು ಇವತ್ತಿನ ದಿನ ನೀವು ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ನಮ್ಮ ಮನೆಗೆ ಚೆನ್ನಾಗಿ ಆಗಬರಬೇಕು ಅಂತ ಅಂದರೆ ನೀವು ನಿಮ್ಮ ಮನೆಯಲ್ಲಿರುವಂಥ ಚಿಕ್ಕ ಪುಟ್ಟ ವಸ್ತುಗಳ ಮುಖಾಂತರ ಮಹಾಲಕ್ಷ್ಮಿನ ನೀವು ಆಹ್ವಾನ ಮಾಡ್ಬೋದು. ಅದು ಯಾವ ರೀತಿ ಅಂತ ಅಂದರೆ ನೋಡಿ, ಮನೆಗೆ ಮುಖ್ಯ ದ್ವಾರ ಅಂತ ಕರೆಯುವಂಥ ಬಾಗಿಲು ನಮಗೆ ಮಹಾಲಕ್ಷ್ಮಿ ಮನೆ ಒಳಗಡೆ ಬರೋದಕ್ಕೆ ತುಂಬ ಅನುಕೂಲ ಮಾಡಿಕೊಡೋ ಅಂಥದ್ದೇ ಪ್ರವೇಶ ದ್ವಾರ ಆಗಿರುತ್ತೆ. ಅಂಥ ಪ್ರವೇಶ ದ್ವಾರದ ಮುಂದೆ ನೀವು ಒಂದು ಪುಟ್ಟ ತಂತ್ರನ ನೀವು ಮಾಡಿದ್ದೆ ಆದರೆ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಸಾಲದ ಸಮಸ್ಯೆ ಇದೆ, ನಮಗೆ ಎಷ್ಟೇ ಸಾಲ ಮಾಡಿದ್ರೂ ಅದನ್ನು ತೀರ್ಸೋಕ್ಕಾಗ್ತಿಲ್ಲ, ಮತ್ತು ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗಲೇಬೇಕು, ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳೆಲ್ಲ ನೆರವೇರಬೇಕು ಅಂದರೆ ನೀವು ಶುಕ್ರವಾರದ ಸಮಯಗಳಲ್ಲಿ, ಮಂಗಳವಾರದ ಸಮಯಗಳಲ್ಲಿ, ಅದರಲ್ಲೂ ಸಂಜೆ ಸಮಯದಲ್ಲಿ ನೀವು ನಾನು ಹೇಳ್ಕೊಡೋವಂಥ ಒಂದು ಪುಟ್ಟ ತಂತ್ರನ ಮಾಡ್ಕೊಂಡಿದ್ದ ಆದರೆ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಅದನ್ನು ನೀವು ಯಾವ ರೀತಿ ಮಾಡ್ಕೊಬೇಕು ಅಂತಂದರೆ, ಸಿಂಧೂರ ಅಂತ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಆ ಸಿಂಧೂರನ ನೀವು ತಂದು ಅದನ್ನು ನೀವು ಸ್ವಲ್ಪ ಸಾಸಿವೆ ಎಣ್ಣೆ ಜೊತೆ ಹಾಕಿ ಅದನ್ನು ಕಲಿಸ್ಬೇಕಾಗುತ್ತೆ. ಆ ಸಾಸಿವೆ ಎಣ್ಣೆ ಜೊತೆ ಕಲಸಿ ಸ್ವಲ್ಪ ಕುಂಕುಮನ ನೀವು ಹಾಕಿ ಕಲಸಿ, ತದನಂತರ ನೀವು ಮನೆಯ ಎಂಟ್ರೆನ್ಸ್ ಇರುತ್ತಲ್ಲ, ಆ ಎಂಟ್ರೆನ್ಸ್ ಬಾಗಿಲು ಮೇಲೆ ನೀವು ಅಮ್ಮನವರು ಕೈಯಲ್ಲಿ ಹಿಡ್ಕೊಂಡಿರೋಂಥ ತ್ರಿಶೂಲದ ಗುರುತನ್ನು ನೀವು ಮನೆಯ ಎಂಟ್ರೆನ್ಸ್ ಬಾಗಿಲು ಮೇಲೆ ನೀವು ಬರೀಬೇಕಾಗುತ್ತೆ. ಪ್ರತಿದಿನ ನಿಮ್ಮ ಮನೆ ಮುಂದೆ ಬರೆಯೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟು ಶುಕ್ರವಾರ, ಮಂಗಳವಾರ ಸಮಯಗಳಲ್ಲಿ ನೀವು ನಾನು ಹೇಳ್ಕೊಡೋವಂಥ ಈ ತ್ರಿಶೂಲನ ನೀವು ಬರೆಯೋದ್ರಿಂದ ನಿಮ್ಮ ಮನೆಗೆ ಅಭಿವೃದ್ಧಿ ಆಗುತ್ತೆ. ಯಾಕೆ ನಾನು ತ್ರಿಶೂಲನ ಬರೀರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನೆಯಲ್ಲಿರೋ ಅಂಥ ವಿಘ್ನಗಳೆಲ್ಲ ಹೋಗಬೇಕು, ಅದರಲ್ಲೂ ಶತ್ರುಗಳು ಮಾಟ ಮಂತ್ರ ಎಲ್ಲ ಮಾಡಿಸಿ ನಮ್ಮ ಮನೆಗೆ ಅಭಿವೃದ್ಧಿ ಆಗದಿರೋ ಥರ ಏನಾದರೂ ಮಾಡಿಸಿರ್ತಾರೆ. ಅಂಥದ್ದೆಲ್ಲ ತಡೆ ಹಿಡಿಯೋದಕ್ಕೆ ಆಂಜನೇಯ ದೇವರು ಬಾಗಿಲಲ್ಲಿ ನಿಂತ್ಕೊಳ್ಳೋದಕ್ಕೆ ಸಿಂಧೂರ ಸಮೇತ ನಾವು ಬಾಗಿಲಿಗೆ ನಾವು ಒಂದು ಶಕ್ತಿನ ತುಂಬಿದಾಗ ಖಂಡಿತವಾಗ್ಲೂ ನಮ್ಮ ಮನೆಗೆ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಯಾಕೆ ಅಂದರೆ ನೋಡಿ, ಬಾಗಿಲನ್ನು ನಾವು ಸಿಂಧೂರ ಅಂದರೆ ಅದನ್ನು ನಾವು ಚಂದ್ರನ ಸಂಕೇತ ಅಂತೀವಿ, ಅದನ್ನು ಬೇರೆ ಭಾಷೆಯಲ್ಲಿ ಚಂದ್ರ ಅಂತ ಕೂಡ ಕರಿತೀವಿ. ಅಂದರೆ ಅದನ್ನು ನಾವು ಚಂದ್ರ ಅಂತ ಅಂದಾಗ ಸಿಂಧೂರನ ನಾವು ಮನೆಯ ಬಾಗಿಲಲ್ಲಿ ನಾವು ಪೂಜೆ ಮಾಡಿದಾಗ ಅದು ನಮಗೆ ಯಾವುದೇ ರೀತಿ ದೋಷಗಳಿದ್ದರೆ ಆ ದೋಷಗಳೆಲ್ಲ ಪರಿಹಾರ ಆಗೋದಕ್ಕೆ ಈ ಚಂದ್ರ ಅನ್ನೋ ಸಿಂಧೂರ ನಮಗೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಈ ಮನೆಯ ಮುಖ್ಯ ದ್ವಾರದ ಮೇಲೆ ತ್ರಿಶೂಲನ ನೀವು ಬರಿಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಯಾವ ಮಂತ್ರನ ನೀವು ಹೇಳ್ಕೊಂಡು ಬರೀಬೇಕು ಅಂತಂದರೆ ನೋಡಿ, ಓಂ ನಮೋ ಧನದಾಯೇ ಸ್ವಾಹ ಅಂತ ಹೇಳಿ ನೀವು ಒಂದು 11 ಸರಿ ನೀವು ಆ ಮಂತ್ರನ ಹೇಳ್ಕೊಂಡು ನೀವು ತ್ರಿಶೂಲನ ಮನೆಯ ಎಂಟ್ರೆನ್ಸ್ ಹತ್ರ ನೀವು ಬಾಗಿಲಿನ ಮೇಲೆ ನೀವು ತ್ರಿಶೂಲನ ಬರೆಯೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಅಭಿವೃದ್ಧಿ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಶುಕ್ರವಾರ ಸಂಜೆ ಸಮಯದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ, ಮಂಗಳವಾರದ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಮನೆಗೆ ಅಭಿವೃದ್ಧಿ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀ ಕಾಂಚಾಣ ಅನ್ನೋದು ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗ್ತಾ ಇರಬೇಕು ಅಂದರೆ ನಾವು ಪ್ರತಿದಿನ ದೊಡ್ಡ ದೊಡ್ಡ ಮಂತ್ರಗಳನ್ನೆಲ್ಲ ಹೇಳ್ಕೊಳಕ್ಕಾಗಲಿಲ್ಲ ಅಂದರೂ ನಾನು ಹೇಳ್ಕೊಟ್ಟಿರೋಂಥ ಈ ಪುಟ್ಟ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಗೆ ಅಭಿವೃದ್ಧಿ ಆಗುತ್ತೆ. ಆಮೇಲೆ ನಮ್ಮ ಮನೆಯಲ್ಲಿ ವ್ಯಾಪಾರ
ವ್ಯವಹಾರ ಎಲ್ಲ ಕುಂಠಿತ ಆಗಿದ್ದರೆ ಅದು ಕೂಡ ಅಭಿವೃದ್ಧಿ ಆಗೋದಕ್ಕೆ ಈ ಮಂತ್ರ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಸಾಸಿವೆ ಎಣ್ಣೆ ಸಿಗಲಿಲ್ಲ ಅಂದರೆ ನೀವು ಮಲ್ಲಿಗೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಆ ಮಲ್ಲಿಗೆ ಎಣ್ಣೆ ಫುಲ್ಲು ನೀವು ಅದನ್ನು ಕಲಿಸ್ಬಿಟ್ಟು ನೀವು ಮನೆಗೆ ತ್ರಿಶೂಲ ಬರೆಯೋದ್ರಿಂದ ಅಭಿವೃದ್ಧಿ ಆಗುತ್ತೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಅದು ಕೂಡ ಇಲ್ಲ ಅಂದರೆ ನೀವು ಇನ್ನೂ ಒಂದು ಕೆಲಸನ ನೀವು ಮಾಡ್ಕೊಬೋದು. ಅದೇನಪ್ಪ ಅಂದರೆ ಶುದ್ಧವಾದ ಹಸುವಿನ ತುಪ್ಪ ತಗೊಂಡು ಅದಕ್ಕೆ ನೀವು ಸ್ವಲ್ಪ ಗಂಧ ಅಥವಾ ಅರಿಶಿಣನ ಹಾಕಿ ನೀವು ಕಲಿಸಿ ನಿಮ್ಮ ಮನೆಯ ಎಂಟ್ರೆನ್ಸು ಬಾಗಿಲಲ್ಲಿ ನೀವು 4 ಸಮಾನ ರೇಖೆನ ನೀವು ಬರಿಬೇಕಾಗುತ್ತೆ. 4 ಸಮಾನ ರೇಖೆನ ನೀವು ಬರೆದಿದ್ದೇ ಆದರೆ ಇದು ಈ ರೀತಿ ಬರಿಬೇಕಾಗುತ್ತೆ. ಸಮಾನ ರೇಖೆ ಬರೆಯುವಾಗ ಗಂಧ ಅಥವಾ ಅರಿಶಿಣ ಅಥವಾ ತುಪ್ಪದಿಂದ ಕಲಿಸಿರೋ ಅಂಥ ಅರಿಶಿಣದಿಂದ ನೀವು 4 ಸಮಾನ ರೇಖೆಗಳನ್ನ ಬರೆಯೋದ್ರಿಂದ ನಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಕೆಲಸಗಳೆಲ್ಲ ಅಡೆತಡೆಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಈ 4 ಸಮಾನ ರೇಖೆಗಳು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಈ ಟಿಪ್ಸ್ನ ನೀವು ಖಂಡಿತವಾಗ್ಲೂ ಇವತ್ತಿನ ದಿನ ಫಾಲೋ ಮಾಡಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಸರಳವಾದದ್ದು, ಏನಪ್ಪ ಇಷ್ಟು ಇದನ್ನು ಮಾಡಿಬಿಟ್ರೆ ಆಗಿಬಿಡುತ್ತಾ ಅಂತ ನೀವು ಅಂದ್ಕೊಬೋದು. ಪ್ರಯೋಗ ಮಾಡಿ ನೋಡಿ. ಖಂಡಿತವಾಗ್ಲೂ ಪ್ರತಿ ಶುಕ್ರವಾರ ಮಂಗಳವಾರ ಸಮಯದಲ್ಲಿ ನಾನು ಹೇಳ್ಕೊಟ್ಟಿರೋ ರೀತಿ ನೀವು ಮನೆಗೆ ತಿಲಕನ ಹಚ್ತಾ ಹೋಗಿ ಖಂಡಿತವಾಗ್ಲೂ ಅಭಿವೃದ್ಧಿ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.